ಇನ್ನು ಬಾಗಲಕೋಟೆಯಲ್ಲಿ ಇಂದು ನಾಮಪತ್ರ ಭರಾಟೆ ಜೋರ ಕಾಡ್ತಾ ಇರೋದ್ರಿಂದ ಬಿಜೆಪಿ ಕಾಂಗ್ರೆಸ್ ಇಬ್ಬರೂ ಕೂಡ ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಕೆ ಮಾಡೋದಕ್ಕೆ ಏನೇನು ತಮ್ಮ ಉಪವಿಭಾಗಾಧಿಕಾರಿಗಳಿದೆ ಆ ಕಚೇರಿಯ ಬಳಿ ಬಿಗಿ ಭದ್ರತೆಯನ್ನು ಕೂಡ ಮಾಡಲಾಗ್ತಾ ಇದೆ. ಯಾಕಂದ್ರೆ ಬಿಜೆಪಿ ಕಾಂಗ್ರೆಸ್ ಇಬ್ಬರೂ ಕೂಡ ಬಾಗಲಕೋಟೆ ದಾವಣಗೆರೆ ದಕ್ಷಿಣಕ್ಕೆ ಬಂದು ನಾಮಪತ್ರವನ್ನು ಸಲ್ಲಿಕೆ ಮಾಡಬೇಕಾಗುತ್ತೆ. ಹಾಗಾಗಿ ಬಿಜೆಪಿ ಕಾಂಗ್ರೆಸ್ ಅಭ್ಯರ್ಥಿಗಳು ಬರ್ತಾರೆ, ನಾಮಪತ್ರಕ್ಕೆ ಸಲ್ಲಿಕೆ ಮಾಡ್ತಾರೆ ಅಂತ ಹೇಳಿ ಈಗ ಉಪವಿಭಾಗಾಧಿಕಾರಿಯ ಕಚೇರಿಯ ಬಳಿ ಬಿಗಿ ಭದ್ರತೆಯನ್ನ ಮಾಡಲಾಗಿದೆ. ಕಚೇರಿ ಆವರಣದ 100 ಮೀಟರ್ ವ್ಯಾಪ್ತಿಯಲ್ಲಿ ಬಂದೋಬಸ್ತನ್ನ ಮಾಡಲಾಗಿದೆ. ನಾಮಪತ್ರ ಸಲ್ಲಿಕೆ ವೇಳೆ ಒಳಗಡೆ 5 ಜನರಿಗೆ ಮಾತ್ರ ಅವಕಾಶ ಇರುತ್ತೆ, ಇನ್ಯಾರಿಗೂ ಕೂಡ ಒಳಗಡೆ ಅವಕಾಶ ಇರೋದಿಲ್ಲ. ಇನ್ನು 100 ಮೀಟರ್ ಸುತ್ತಮುತ್ತ ಯಾರು ಕೂಡ ಅಲ್ಲಿ ಹೆಚ್ಚಿನದಾಗಿ ಓಡಾಡೋ ಹಾಗಿಲ್ಲ. ಯಾಕಂದ್ರೆ ಒಂದು ಕಡೆ ಬಾಗಲಕೋಟೆಯಲ್ಲಿ ಚರಂತಿ ಮಠ ಅವರು ಪೂಜೆಯನ್ನು ಸಲ್ಲಿಕೆ ಮಾಡಿ ನಾಮಪತ್ರವನ್ನು ಸಲ್ಲಿಕೆ ಮಾಡೋದಕ್ಕೆ ಈಗ ಸಿದ್ಧರಾಗ್ತಾ ಇದ್ದಾರೆ. ಮತ್ತೊಂದು ಕಡೆ ಉಳಿದಂತಹ ಅಭ್ಯರ್ಥಿಗಳು ಬಿಜೆಪಿ ಕಾಂಗ್ರೆಸ್ನಲ್ಲಿ ಏನು ಅಭ್ಯರ್ಥಿಗಳು ಆ 4 ಜನ ಆಯ್ಕೆ ಆಗಿದ್ರು, ಆ 4 ಜನ ಈಗ ನಾಮಪತ್ರವನ್ನು ಸಲ್ಲಿಕೆ ಮಾಡೋದಕ್ಕೆ ಬರ್ತಾರೆ. ಇವತ್ತು ಕೊನೆಯ ದಿನಾಂಕ, ಡೆಡ್ ಲೈನ್ ಅಂತ ಕರೀತಾರೆ. ಇಂತಹ ಸಮಯದಲ್ಲಿ ನಾಮಪತ್ರವನ್ನು ಸಲ್ಲಿಕೆ ಮಾಡಲೇಬೇಕು. ಹಾಗಾಗಿ ಬಿ ಫಾರ್ಮ್ ಮುಖಾಂತರ, ಬಿ ಫಾರ್ಮ್ ಜೊತೆಗೆ ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾರೆ. ಹಾಗಾಗಿ ಬಾಗಲಕೋಟೆಯಲ್ಲಿ ಈ ಬಿಜೆಪಿ ಮತ್ತು ಕಾಂಗ್ರೆಸ್ನ ಈ ಒಂದು ಏನು ಜಂಟಿ ಇದೆ, ಈ 4 ಜನ ಬಂದು ಈಗ ಇಲ್ಲಿ ಅಧಿಕಾರಿಗಳ ಕಚೇರಿ ಮುಂದೆ ಈಗ ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾರೆ. ಹಾಗಾಗಿ ಅಲ್ಲಿ ಬಿಗಿ ಬಂದೋಬಸ್ತನ್ನ ಮಾಡಲಾಗಿದೆ. 100 ಮೀಟರ್ ಸುತ್ತಮುತ್ತ ಯಾರು ಕೂಡ ಓಡಾಡೋ ಹಾಗಿಲ್ಲ.